ನಮಸ್ಕಾರ ಸ್ನೇಹಿತರೆ, ಮೈಸೂರಲ್ಲಿ ಮನೆಯ ಹುಡುಕಾಟದ ಇನ್ನೊಂದು ಎಪಿಸೋಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತಿರೋದು ಮೈಸೂರು ವಿಜಯನಗರ RMP ಕ್ವಾರ್ಟರ್ಸ್ ಪಕ್ಕದಲ್ಲೇ ಇರುವಂತಹ ಮೂಡ ಅನುಮೋದಿತ ಅಂದರೆ ಮೂಡ ಅಪ್ರೂವ್ಡ್ ಖಾಸಗಿ ಬಡಾವಣೆಯ ಒಳಗೆ ನಾನು ನಿಂತಿದ್ದೀನಿ. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಮನೆ ನೋಡಿ, 40x40 ಅಂದರೆ 1600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಇದು 2 ಮಳಿಗೆಗಳು ಮಾಡಿದ್ದಾರೆ. ಇದು ಕಾರ್ನರ್ ಪ್ರಾಪರ್ಟಿ, 45 ಅಡಿಯಿಂದ 50 ಅಡಿ ರಸ್ತೆ. ಇದು 45 to 50 ಫೀಟ್ ರೋಡ್ ಇದೆ. ಸೌತ್ ವೆಸ್ಟ್ ಕಾರ್ನರು, ಸೌತ್ಗೆ 2 ಮಳಿಗೆಗಳನ್ನ ಮಾಡಿದ್ದಾರೆ. ಪ್ಲಸ್ ಇದು 40 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ, ಕಾರ್ನರ್ ಪ್ರಾಪರ್ಟಿ. ನೋಡಿ, ಈ ಕಡೆ 30 ಅಡಿ ರಸ್ತೆ, ಸರಿಸುಮಾರು 4 years ಓಲ್ಡ್ ಪ್ರಾಪರ್ಟಿ. ಇದು ಮೈಸೂರು ವಿಜಯನಗರ 4ನೇ ಹಂತ RMP ಕ್ವಾರ್ಟರ್ಸ್, RMP ಲೇಔಟ್ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬಡಾವಣೆ. ಇದ್ರ ಮುಂಭಾಗದಲ್ಲಿ ಅಂದರೆ ಸರಿಸುಮಾರು ಇಲ್ಲಿಂದ ಜಸ್ಟ್ ಅಬೌಟ್ 200 ಮೀಟರ್ಸಲ್ಲೇ ಬೋಗಾದಿ ರಿಂಗ್ ರೋಡ್ ಇರುವಂಥದ್ದು. ಇದ್ರ 2ರ ಮಧ್ಯದಲ್ಲಿ ಇರುವಂತಹ ಮೂಡ ಅನುಮೋದಿತ ಅಂದರೆ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಇರುವಂತಹ ಮನೆ. ಇದಕ್ಕೆ ಆದಂತಹ ಬೋರ್ವೆಲ್ ಇದೆ, ಇಂಡಿಪೆಂಡೆಂಟ್ ವಾಟರ್ ಕನೆಕ್ಷನ್ ಇದೆ ಈ ಲೇಔಟ್ಗೆ. ಅಂದರೆ ಇಲ್ಲಿ ಬಹಳಷ್ಟು ಮನೆಗಳಾಗಿದೆ, ನೀವು ನೋಡ್ಬೋದು ಸುತ್ತಮುತ್ತ ಮನೆಗಳನ್ನೆಲ್ಲ. ಮೋರ್ ದೆನ್ 25-30 ಮನೆಗಳಿದೆ. ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 6 ಕಿಲೋಮೀಟ್ರ್ ಒಳಗೆ ಇರುವಂಥದ್ದು. ರಿಂಗ್ ರೋಡ್ ಆದ ನಂತರ ಇರುವಂತಹ ಲೇಔಟ್ ಇದು. ಈ ಲೇಔಟಲ್ಲಿ ಈ ಮನೆಗೆ ಮೂಡ ಅಪ್ರೂವಲ್ಲು, ಮೂಡ ಪ್ಲ್ಯಾನ್ ಅಪ್ರೂವಲ್ಲು, ಮೂಡ ಖಾತಾ ಮತ್ತು ಮೂಡ ಕಂದಾಯ ಹೊಂದಿರುವಂತಹ ಗ್ರೌಂಡ್ ಫ್ಲೋರ್. ನೋಡಿ, ಇವಾಗ ನಾನು ತೋರಿಸ್ತಾ ಇರೋಂಥ ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ ಇದೆ, ಪ್ಲಸ್ 2 ಮಳಿಗೆಗಳು ವಿತ್ ಪಾರ್ಕಿಂಗ್ ಏರಿಯಾ. ಓಕೆ, ದಿಸ್ ಈಸ್ ದಿ, ನಾನು ಹೇಳಿದೆ ಸೌತು, ಇದು ವೆಸ್ಟ್. ನಾನಿವಾಗ ವೆಸ್ಟ್ ಕಡೆ ಅಂದರೆ ವೆಸ್ಟ್ ಭಾಗದಿಂದ ನಾನು ಮಾಡಿ ಮೇಲಕ್ಕೆ ಹೋಗ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ, 2 ಮಳಿಗೆ ತೋರಿಸ್ದೆ. ಬನ್ನಿ ಇವಾಗ ಮೇಲೆ ಹೋಗಿ ಯಾವ ಥರ ಇದೆ ಮನೆ, ಯಾವ ಥರ ಪ್ಲ್ಯಾನಿಂಗ್ ಮಾಡಿದ್ದಾರೆ, ಹೇಗೆ ಮನೇಲಿ ಯಾವ ಥರ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ, ಮನೆ ಕಟ್ಟಿರುವಂತಹ ವಿಧಾನ ಯಾವ ಥರ ಇದೆ, ನೀವು ಏನೇನು ಯೂಸ್ ಮಾಡ್ಕೋಬೋದು ಮನೇಲಿ, ಯಾವ ಥರ ಪ್ಲ್ಯಾನಿಂಗ್ ಇದೆ ಅನ್ನೋದನ್ನು ನಾನು 1 by 1 ತೋರಿಸಿ. ಸ್ಮಾಲ್ ಗಾರ್ಡನ್ ಬಹಳ ಚೆನ್ನಾಗಿದ್ದನ್ನು ಮೇಂಟೈನ್ ಮಾಡಿದ್ದಾರೆ. ಸೇಫ್ಟಿ ಮೆಷರ್ಸ್ ನೋಡ್ಬೋದು, ಅಲ್ಲೂ ಅಷ್ಟೇ ಭಾಳಷ್ಟು ದೊಡ್ಡ ಗೇಟ್ ಇದೆ. ಇಲ್ಲೂ ಅಷ್ಟೇ ನೀವು ನೋಡ್ಬೋದು, ಭಾಳ ದೊಡ್ಡ ಗೇಟ್ನ ಮಾಡಿದ್ದಾರೆ. ಭಾಳ ಸ್ಟರ್ಡಿ ಅಂದರೆ ಹೆವಿ ಮೆಟಲ್ ಯೂಸ್ ಮಾಡಿರುವಂಥದ್ದು. ಇಲ್ಲೆಲ್ಲ ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಬನ್ನಿ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ, SS ರೇಲಿಂಗ್ಗಳನ್ನ ಹಾಕಿದ್ದಾರೆ. ಸೊ ನಾನಿವಾಗ ವೆಸ್ಟ್ ಕಡೆಯಿಂದ ಹತ್ತಿ ಮೇಲೆ ಹೋಗ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿದಂತೆ ಇದಿರೋದು ಮೈಸೂರು ಬೋಗಾದಿ ರಸ್ತೆಯಲ್ಲಿರೋದು. ನೋಡಿ, ನಾನು ಆಗಲೇ ಗೇಟ್ನೂ ಅಷ್ಟೇ ಭಾಳ ಬಿಗ್ ಸೈಜ್ ಗೇಟ್ ಅಂತ ಹೇಳಿದೆ. ಇದು ಅಷ್ಟೇ ಸೇಫ್ಟಿಗೆ ಇಲ್ಲೇ ನಿಮಗೆ ಎಂಟ್ರಿ ರಿಸ್ಟ್ರಿಕ್ಟ್ ಆಗುತ್ತೆ. ಮೇಯ್ನ್ ಬಾಗಿಲು ಒಳಗೆ ಹೋಗದೆ ಇಲ್ಲೇ ನೀವು ಎಂಟ್ರಿ ರಿಸ್ಟ್ರಿಕ್ಟ್ ಮಾಡ್ಬೋದು. ಇಲ್ಲೇ ಕಾಲಿಂಗ್ ಬೆಲ್ನ ಇಟ್ಟಿದ್ದಾರೆ, ಕೆಳಗಿದೆ. ಬಂದವರು ಯಾರು ಬಂದಿ ಅಂತ ನೋಡೋಕ್ಕೆ CCTV ಕ್ಯಾಮ್ರಾಗೆ ಆಪ್ಷನ್ನ ಮಾಡಿದ್ದಾರೆ, ನೋಡಬಹುದು. ಅದು ಸಹ ಇನ್ಸ್ಟಾಲ್ ಆಗಿಲ್ಲ, ಬಟ್ CCTV ಕ್ಯಾಮ್ರಾಗೆ ಆಪ್ಷನ್ ಮಾಡಿದ್ದಾರೆ. ಸೇ ಅಬೌಟ್ ಬೈ ಅರೌಂಡ್ 5 ಫೀಟ್ ಇದೆ ಇದು ವಿಡ್ತು. ಸೊ ಮೂಮೆಂಟ್ಗೆ ಯಾವುದೇ ಥರ ತೊಂದರೆ ಆಗಲ್ಲ. ನೀವೇನಾರು ಮೆಟೀರಿಯಲ್ನ ತೊಗೊಂಡು ಹೋಗೋದು ಬರೋದಾದರೂ ಯಾವುದೇ ಥರ ತೊಂದರೆ ಆಗಲ್ಲ. ನಾನು ಈಗ ಮೇನ್ ಡೋರ್ ಎಂಟ್ರಿ ಆಗ್ತಾ ಇದ್ದೀನಿ. ದಿಸ್ ಈಸ್ ನಾರ್ತ್ ಫೇಸಿಂಗ್ ಡೋರ್, ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ನೋಡಿ, ಟೀಕ್ ಡೋರ್ ಇದೆ, ನಾರ್ತ್ ಕಡೆಯಿಂದ ಎಂಟ್ರ್ ಆಗಿದ್ದೀನಿ. ಇದಕ್ಕೆ ಮುಂಚೆ ಇನ್ನೊಂದು ವಿಚಾರ ತೋರಿಸ್ತೀನಿ. ಬಟ್ಟೆ ಅಕಸ್ಮಾತಾಗಿ ಇಲ್ಲೂ ಒಂದು ಯುಟಿಲಿಟಿ ಸ್ಪೇಸ್ ಇದೆ. ಬಟ್ಟೆ ಒಣಗಾಕೋಬೇಕು ಅಂದರೆ ಇಲ್ಲೂ ಸಹ ಜಾಗನ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ವೆಲ್ಕಮ್ ಟು ದ ಪ್ರಾಪರ್ಟಿ. ಬಹಳ ಆಲಿಶಾನ್, ಜಬರ್ದಸ್ತ್, ಅಲ್ಟಿಮೇಟ್ ಪ್ಲ್ಯಾನಿಂಗ್ ಮನೆ ಅಂತಲೇ ನಾನು ಇದನ್ನು ಹೇಳ್ತೀನಿ. ಸ್ಪೇಸ್ ಯುಟಿಲೈಸೇಷನ್ ವಿಚಾರಕ್ಕೆ ಬಂದಾಗ ನಾನು ಹಲವಾರು ವೀಡಿಯೋಗಳನ್ನ ನೋಡಿರ್ತೀರಿ. ಐ ಅಪ್ರಿಷಿಯೇಟ್ ದ ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್. 40, 60, 50, 80 ಮನೆಗಳಲ್ಲಿ ಮನೆ ಹೇಗೆ ಕಟ್ಟಿದ್ರು ಯೂಶಲಿ ಸ್ಪೇಸ್ ಯುಟಿಲೈಸೇಷನ್ ಬಗ್ಗೆ ಅಷ್ಟು ನಾವು ಎಚ್ಚರ ವಹಿಸಬೇಕಾಗಲ್ಲ, ಯಾಕೆಂದರೆ ಜಾಗ ದೊಡ್ಡದಾಗಿರುತ್ತೆ. 30-40, 30-50, 40-40 ಇದು. ದಿಸ್ ಇಸ್ 40-40, 1600 ಸ್ಕ್ವೇರ್ ಫೀಟ್ ಇರುವಂಥದ್ದು. ನೀವು ಇವಾಗ ಇದರಲ್ಲಿ ಯು ಕ್ಯಾನ್ ಈಸಿಲಿ ಅಕಾಮಡೇಟ್ ಅರೌಂಡ್ 14 to 15 ಸೀಟರ್ ಡಬಲ್ ಹೈಟ್. ನೀವು ನೋಡ್ಬೋದು, ಇದು ಹ್ಯಾಂಗಿಂಗ್ ಲೈಟ್ಸ್ ಇದೆ, ಡಬಲ್ ಹೈಟ್ ಮಾಡಿದ್ದಾರೆ. ಡಬಲ್ ಹೈಟ್ ಈಗಾಗಲೇ ಟೆಕ್ನಿಕಲ್ ವಿಚಾರಕ್ಕೆ ಬಂದಾಗ ಈ ಮನೆದು ನಾನು ಹಲವಾರು ವೀಡಿಯೋಗಳಲ್ಲಿ ಕೇಳಿ ಸ್ವಲ್ಪ ಟೆಕ್ನಿಕಲ್ ವಿಚಾರವಾಗಿ ಸಹ ಹೇಳಿ ಅಂತ. ಕಾಲಮ್ ಕನ್ಸ್ಟ್ರಕ್ಷನ್ ಅಂದರೆ ಪಿಲ್ಲರ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ ಇದು. ಸೊ ನಿಮಗೆ ಲೋಡ್ ಬೇರಿಂಗ್ ವಾಲ್ಸ್ ಎಲ್ಲ ಪಿಲ್ಲರ್ಗಳಿದೆ. ಹ್ಯಾಂಗಿಂಗ್ ಲೈಟ್ಸ್ನ ನೋಡಿದ್ರಿ, 15 ಸೀಟ್ರು ಸೋಫಾ ಸೀಟ್ರ್ಗಳನ್ನ ಹಾಕ್ಕೋಬೋದು. ದಿಸ್ ದ TV ಕ್ಯಾಬಿನೆಟ್, ಕ್ಲೋಸ್ TV ಕ್ಯಾಬಿನೆಟ್ ಇದೆ. DTH ಕೇಬಲ್ಗೆ ಈಗಾಗಲೇ ಆಪ್ಷನ್ ಕೊಟ್ಟಿದ್ದಾರೆ. UPS ಪಾಯಿಂಟ್ ನೀವು ಇಲ್ಲಿ ನೋಡ್ಬೋದು, UPS ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲೇ.
ಗ್ರನೈಟ್ ಅಥವಾ ಯು ಕ್ಯಾನ್ ಕಾಲ್ ಇಟ್ ಅಸ್ ಮಾರ್ಬಲ್ ಸ್ಟೈಲ್ನಲ್ಲಿರುವಂತಹ ವಿಟ್ರಿಫೈಡ್ ಟೈಲ್ಸ್ನ ಹಾಕಿದ್ದಾರೆ. ಸೊ ಮೂವಿಂಗ್ ಆನ್ ಟು ದ ಪೂಜಾ ರೂಮ್. ನೀವು ಹಾಲ್ ನೋಡಿದ್ರಿ, ಎಂಟ್ರೆನ್ಸ್ ನೋಡಿದ್ರಿ, ಸೆಕ್ಯೂರಿಟಿ ಡೋರ್ಸ್ಗಳನ್ನ ನೋಡಿದ್ರಿ. ಪೂಜಾ ರೂಮು ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಈಸಿಯಾಗಿ ಜಾಗ ಇದೆ. ಟೀಕ್ ಡೋರ್, ಫ್ರಂಟ್ ಡೋರು ಟೀಕ್ ಹಾಕಿದ್ದಾರೆ. ಮತ್ತು ಪೂಜಾ ವಿತ್ ಗ್ಲಾಸ್ ಇದೆ. ಇದು ನೋಡಿ, ಇದು ಗ್ಲಾಸ್ ವಿತ್ ಪೂಜಾ ಇರುವಂಥದ್ದು. ಪೂಜಾ ರೂಮ್ಗೆ ಗ್ಲಾಸ್ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ನೌ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ನಾರ್ತಿಂದ ಎಂಟ್ರಿ ಆದ. ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ, ನಾನು ನಾರ್ತ್ ಕಡೆಯಿಂದ ಎಂಟ್ರಾದೆ. ಲಿವಿಂಗ್ ಸ್ಪೇಸ್ ಡಬಲ್ ಹೈಟ್ ನೋಡಿದ್ರಿ, ಫಾಲ್ ಸೀಲಿಂಗ್ ನೋಡಿ, ಪೂಜಾ ರೂಮ್ ನೋಡಿದ್ರಿ. ಈಗ ನಾನು ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ಡೈನಿಂಗ್ ಏರಿಯಾ, ಕಿಚನ್ ಆ್ಯಂಡ್ ಎ ಬ್ಯೂಟಿಫುಲ್ ಬಾಲ್ಕನಿ. 3 ಕಾಂಬಿನೇಷನ್ ನೋಡ್ಬೋದು ನೀವು ಇಲ್ಲಿ ನೋಡಿ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಈ ಬಾಗಿಲನ್ನ ಸದಾ ತೆಗೆದುಕೊಂಡಿರ್ಬೋದು, ತೊಂದರೆ ಇಲ್ಲ. ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ, ಹ್ಯಾಂಡ್ ವಾಶ್ ಇದೆ. ದಿಸ್ ಇಸ್ ದ ಡೈನಿಂಗ್ ಏರಿಯಾ, ಕಿಚನ್ ಆ್ಯಂಡ್ ಬಾಲ್ಕನಿ. 3ರದ್ದು ಕಾಂಬಿನೇಷನು ವಾಸ್ತು ಅನುಗುಣವಾಗಿ, ಅಂದರೆ ವಾಸ್ತುನ ಬಹಳ ಚೆನ್ನಾಗಿ ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಮಾಡಿರುವಂತಹ ಮನೆ ಇದು. ಸೊ ದಿಸ್ ಈಸ್ ಫೇಸಿಂಗ್ ಈಸ್ಟ್. ಇದು ಓಕೆ, ಇದು ಏನಿದು ನಾವು ಇವಾಗ ಇಲ್ಲಿ ನಿಂತಿದ್ದೀನಿ. ದಿಸ್ ಇಸ್ ದ ಕಿಚನ್ ಏರಿಯಾ. ಅಗ್ನಿಮೂಲೆ ಈಸ್ ಫೇಸಿಂಗ್ ದ ಈಸ್ಟ್. ಇದು ಫೇಸಿಂಗ್ ಈಸ್ಟ್. ನೀವು ನೋಡ್ಬೋದು ಗ್ರನೈಟ್ ಟಾಪ್ ಮೇಲೆ ಇದು ಬರ್ನರ್ಸ್ನ ಈಗಾಗಲೇ ಮೌಂಟ್ ಮಾಡಿದ್ದಾರೆ. ಚಿಮ್ನಿ ಹಾಕಿದ್ದಾರೆ, ಸಿಂಕ್ ಇದೆ, ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲೂ ಸಹ ಭಾಳಷ್ಟು ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ. ಯುಟಿಲಿಟಿ ಅಂದರೆ ವಾಟರ್ ಪಾಯಿಂಟ್ನ ಅಥವಾ ನಿಮ್ಮ ಮೈಕ್ರೋವೇವ್ ಓವನ್ ಇಟ್ಕೊಳ್ಳಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಈ ಕಡೆ ಈ ಪೋರ್ಷನ್ ನೋಡ್ಬೋದು, ರೆಫ್ರಿಜರೇಟರ್ನ ಇಟ್ಕೊಳ್ಳೋಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಡೈನಿಂಗ್ ಏರಿಯಾ ಇದೆ. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಸಿಂಕ್ ಇದೆ. ವೆಂಟಿಲೇಟರ್ಗೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇದೆ. ಈ ಬಾಗಲ್ ವಿಚಾರಕ್ಕೆ ಬಂದಾಗ ಓಕೆ, ಇದನ್ನು ನೀವು ಎನಿ ಟೈಮ್ ಓಪನ್ ಇಟ್ಕೋಬೋದು. ನನಗೆ 2 ವಿಚಾರ, ಇಲ್ಲಿ 1-2-3 ವಿಚಾರಗಳನ್ನ ನಿಮಗೆ ಸಂಕ್ಷಿಪ್ತ ತಿಳಿಸ್ತೀನಿ. ಕಿಚನ್ ಏರಿಯಾ ಪಕ್ಕದಲ್ಲೇ ಅಲ್ಲೂ ಒಂದು ಸಿಂಕ್ ಇದೆ, ಇಲ್ಲೂ ಒಂದು ಸಿಂಕ್ ಕೊಟ್ಟಿದ್ದಾರೆ. ಓಪನ್ ಇದೆ. ಇದರಿಂದ ಗಾಳಿ ಬೆಳಕು ಪೂರ್ಣ ಪ್ರಮಾಣದಲ್ಲಿ ಬರುತ್ತೆ. ಯಾವುದೇ ಥರ ತೊಂದರೆ ಆಗಲ್ಲ. ಸೆಕ್ಯೂರಿಟಿ ವೈಸ್ ಇದು ಬಹಳ ಏನದು ಗ್ರಿಲ್ಸ್ಗಳನ್ನ ಹಾಕಿದರೆ. ಸೊ ಈ ಬಾಗಲನ್ನ ನೀವು ಅಂದರೆ ಏನು ನಾನು ಅಡುಗೆ ಮನೆ ಪಕ್ಕದಲ್ಲಿರುವಂತಹ ಇದೇನು ಡೋರ್ನ ತೋರಿಸ್ದೆ, ಈ ಡೋರು ಎನಿ ಟೈಮ್ ಓಪನ್ ಇಟ್ಕೋಬೋದು. 2ನೇ ವಿಚಾರ. 3ನೇ ವಿಚಾರ ಬನ್ನಿ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ವಾಟರ್ ಇನ್ಲೆಟ್ ಮತ್ತು ವಾಟರ್ ಔಟ್ಲೆಟ್ ಪಾಯಿಂಟ್ನ ಇಲ್ಲೇ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಅದು ಮುಂದಕ್ಕೆ ನಾನು ತೋರಿಸ್ತೀನಿ ಇದನ್ನು ಯಾಕೆ ಮಾಡಿದ್ದಾರೆ ಅಂತ. ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್, ಈ ಮನೆ ಪ್ಲ್ಯಾನಿಂಗ್ ಯಾಕೆ ಚೆನ್ನಾಗಿದೆ ಅನ್ನೋದನ್ನು ಹೇಳ್ತೀನಿ. ಸೊ ಇನ್ನು ವಾಟರ್ ಇನ್ಲೆಟ್ ಮತ್ತು ವಾಟರ್ ಎಕ್ಸಿಟ್ ಪಾಯಿಂಟ್ 2 ಇಲ್ಲೇ ಕೊಟ್ಟಿದ್ದಾರೆ. ಕರೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೇ ಸಹ ನೀವು ಬಟ್ಟೆ ಫುಲ್ ಆ್ಯಂಡ್ ಡ್ರೈ ಹಾಕ್ಕೊಂಡು ನೋಡಿ, ಇಲ್ಲೇ ಬಟ್ಟೆ ಒಣಗಾಕೊಳ್ಳಿಕ್ಕೆ ಆಪ್ಷನ್ ಇದೆ. ಓಕೆನಾ? ಪ್ಲಸ್ ನಾನು ಎಂಟ್ರೆನ್ಸಲ್ಲಿ ಬಾಗಿಲು ಮನೆ ಎಂಟ್ರಾದಾಗ ನಿಮ್ಗೊಂದು ವಿಚಾರನ ತೋರಿಸಿದ್ದೆ. ನೀವು ಇಲ್ಲಿ ಬಟ್ಟೆ ಒಣಗಾಕೊಳ್ಳದೆ ಆ ಕಡೆ ಹಾಕ್ಕೋಬೇಕು ಅಂತಂದರೆ ಈ ಎಂಟ್ರೆನ್ಸ್ ಏನಿದೆ, ಈ ಕಿಟಕಿ ಪಕ್ಕದಲ್ಲೂ ಸಹ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಅಲ್ಲೂ ಸಹ ನೀವು ಬಟ್ಟೆನ ಒಣಗಾಕೋಬೋದು. ಒಗೆದಿರೋ ಬಟ್ಟೆಗಳು ಜಾಸ್ತಿ ಇದ್ದರೆ ಲಾಸ್ಟ್ ಫ್ಲೋರ್ ತನಕ ಹತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದ್ರ ಪಕ್ಕದಲ್ಲೇ ನೀವೇನು ಈ ಕಿಟಕಿ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಯುಟಿಲಿಟಿ ಸ್ಪೇಸ್ ಇದೆ. ಸೊ ಇದು ಯಾಕೆ ನಾನು ಈ ವಿಚಾರನ ಗಮನಿಸಿ ಈ ಎಲಾಬ್ರೇಟಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನೋಡಿ ಬಹಳ ಮುಖ್ಯವಾಗಿ ನಾವು 40-40 ಅಥವಾ 30-40 ಮನೆಗಳನ್ನ ಕೊಳ್ಳೋರು ಅಥವಾ ಮನೆ ಕಟ್ಕೊಳ್ಳೋರು ಈ ವಿಡಿಯೋನ ನೋಡಿ ನಾವು ಒಂದು ಮನೆ ಕಟ್ಕೋಬೇಕು, ನಮ್ಮ ಕನಸಿನ ಮನೆ ಕಟ್ಕೋಬೇಕು ಅಂತ ಆಸೆ ಇರೋರು ಈ ವಿಷಯನ ಪೂರ್ಣ ಪ್ರಮಾಣದಲ್ಲಿ ಗಮನಿಸಬೇಕು. ಈ ಪ್ರಮಾಣ ನೀವು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇಂಡಿಪೆಂಡೆಂಟ್ ಆರ್ಕಿಟೆಕ್ಟ್ಸ್ ಇರ್ತಾರೆ, ಮನೆ ಕಟ್ಟಿರ್ತಾರೆ, ಮನೆ ಕಟ್ಟಿಸ್ಕೊಂಡಿರ್ತಾರೆ. ನೀವು ಹಲವಾರು ಈ ಸಜೆಷನ್ಸ್ನ ಅವ್ರಿಗೆ ಕೊಡ್ಬೋದು. ಸ್ಪೇಸ್ ಯುಟಿಲೈಸೇಷನ್ ಈಸ್ ದ ಕೀ ಪಾರ್ಟ್ ಆಫ್ ಎ ಕನ್ಸ್ಟ್ರಕ್ಷನ್ ಇನ್ ಟರ್ಮ್ಸ್ ವೆನ್ ಇಟ್ ಕಮ್ಸ್ ಟು 30-40 ಆ್ಯಂಡ್ 30-50 ಹೌಸಸ್. ಇದರಲ್ಲಿ 2 ಕಡೆ ಯುಟಿಲಿಟಿ ಸ್ಪೇಸ್ನ ಮಾಡಿದರೆ ನೀವು ಬಟ್ಟೆ ಒಣಗಾಕಲಿಕ್ಕೆ ಜಾಗ ಇದೆ. ಯುಟಿಲಿಟಿ ಸ್ಪೇಸಲ್ಲಿ ಅಲ್ಲಿಲ್ಲ ಅಂದರೆ ಇಲ್ಲೂ ಹಾಕ್ಕೋಬೋದು. ಸೊ ವೈ ನಾನು ಇದನ್ನು ಹೇಳಿದೆ ಅಂತಂದರೆ, ಬನ್ನಿ ನೋಡಿ, ದಿಸ್ ಇಸ್ ಎ 4 BHK ಹೌಸ್. ಇದು 4 ಬೆಡ್ರೂಮ್ ಇರುವಂತಹ ಮನೆ. ಕ್ರಾಸ್ ವೆಂಟಿಲೇಷನ್ಗೆ 2 ಕಿಟಕಿ ಕೊಟ್ಟಿದ್ದಾರೆ. ವಾರ್ಡ್ರೋಪ್ ಇದೆ. ಮಾಸ್ಟರ್ ಕಿಂಗ್ ಸೈಜ್ ಬೆಡ್ ಹಾಕ್ಕೋಬೋದು. ಅದಕ್ಕೆ ಆದಂತಹ ಅಟ್ಯಾಚ್ ಬಾತ್ರೂಮ್ ಇದೆ. ಸಿಂಗಲ್ ಪೀಸ್ ಕಮೋಡ್ ಹಾಕಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಮೇಲ್ ತನಕ ವಾಟರ್ ಸೋಲಾರ್ ಈಗಾಗಲೇ ಅಳವಡಿಸಿದ್ದಾರೆ. ವಾಟರ್ ಹೀಟರ್ಸ್ ಇದೆ. ವಾಟರ್ ಪ್ರೂಫ್ ಡೋರ್ಸ್ಗಳನ್ನ ಹಾಕಿದ್ದಾರೆ. ಬನ್ನಿ, ಅದಾದ ನಂತರ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ. ಇದು 2ರ ಮಧ್ಯದಲ್ಲಿ 2 ರೂಮ್ ಇದೆ. ಫಸ್ಟ್ ಫ್ಲೋರಲ್ಲೇ 2 ರೂಮ್ ಇದೆ. ಗಮನಿಸಬೇಕಾಗಿರುವಂಥ ವಿಚಾರ, 2 ರೂಮ್ ಇದೆ. ಇದು ರೂಮ್ ನಂಬರ್ 2. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಬಟ್ ಪಕ್ಕದಲ್ಲೇ ಒಂದು ಕಾಮನ್ ವಾಶ್ರೂಮ್ ಇದೆ. ಇದೇನಿದು ಮಾಡಿದ್ದಾರೆ, ದಿಸ್ ಇಸ್ ಫಾರ್ ವಾರ್ಡ್ರೋಪ್ನ ಮಾಡ್ಕೊಳ್ಳಿಕ್ಕೆ ಆಪ್ಷನ್ನ ಮೌಂಟ್ ಮಾಡಲಿಕ್ಕೆ ಆಪ್ಷನ್ ಮಾಡಿದ್ದಾರೆ. ನಾನು ಯಾಕೆ ಯುಟಿಲಿಟಿ ಸ್ಪೇಸ್ನ ವಿಚಾರವಾಗಿ 2-3 ನಿಮಿಷ ಮಾತಾಡಿದೆ ಅಂದರೆ, ನೋಡಿ, ಸೀನಿಯರ್ ಸಿಟಿಸನ್ಸ್ ಇದ್ದಲ್ಲಿ, ಮನೇಲಿ ನಿಮ್ಮ ಗುರು ಹಿರಿಯರ ಇದ್ದಲ್ಲಿ ಲಾಸ್ಟ್ ಫ್ಲೋರ್ ತನಕ ಹೋಗಿ ಬಟ್ಟೆ ಒಗೆದು ಒಣಗಾಕೋಕ್ಕಾಗಲ್ಲ. ಇಲ್ಲೇ 2 ರೂಮ್ ಇದೆ. ದಟ್ ಕಂಪ್ಲೀಟ್ಸ್ ದ ಫ್ಯಾಮಿಲಿ ಔಟ್ ಹಿಯರ್ ಇಟ್ ಸೆಲ್ಫ್.
ಮೇಲಕ್ಕೆ ಹತ್ತದೇ ಇರೋಂಥ ಪ್ರಮೇಯ ಬರದೇ ಇದ್ರೂ ಇಲ್ಲೇ ನೀವು ಇಲ್ಲೇ ಇದ್ದು ಇಲ್ಲೇ ವಾಸ ಇದ್ದು ಇಲ್ಲೇ ಸ್ನಾನ ಮಾಡಿಕೊಂಡು ಇಲ್ಲೇ ನಿಮ್ಮ ದಿನನಿತ್ಯದ ಕಾರ್ಯಕ್ರಮ ಎಲ್ಲ ಮುಗಿಸಿ ಊಟ ತಿಂಡಿ ಇಲ್ಲೇ ಮಾಡಿ ಅಡುಗೆ ಮನೆ ಇಲ್ಲೇ ಇದೆ, ಡೈನಿಂಗ್ ಏರಿಯಾ ಇಲ್ಲಿದೆ, ಯುಟಿಲಿಟಿ ಸ್ಪೇಸು ಇಲ್ಲಿದೆ, ನಿಮ್ಮ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಪಾಯಿಂಟ್ ಸಹ ಇಲ್ಲೇ ಇದೆ. ದಿಸ್ ಈಸ್ ವೈ ಐ ಕಾಲ್ ಇಟ್ ಆ್ಯಸ್ ಅ ವೆರಿ ಪ್ಲ್ಯಾನ್ಡ್ ಹೌಸ್ ಅಂತ. ನಾನೀಗ ಡಬಲ್ ಹೈಟ್ ನೋಡಿದ್ರಿ ಈಗಾಗಲೇ, ಇನ್ನೊಮ್ಮೆ ನೋಡಿ, ಬಹಳ ಚೆನ್ನಾಗಿದೆ ಡಬಲ್ ಹೈಟು. ವೆಂಟಿಲೇಷನ್ಗೆ ಮನೇನ ಕೆಳಗೆ ಈ ಫ್ಲೋರ್ ಹೀಟ್ ಆಗದೆ ಇರೋದಕ್ಕೆ ಇಲ್ಲಿ ಇದು ಒನ್ ಆಫ್ ದ ರೀಸನ್ ದಟ್ ದೇ ಮೇಕ್. ಮತ್ತು ಬೃಹದಾಕಾರವಾಗಿ ಕಾಣಬೇಕು ಮನೆ ಅಂತ ಅಂದರೆ ಕ್ರಾಸ್ ವೆಂಟಿಲೇಷನ್ ಇರ್ಬೋದು ಅಥವಾ ಓಪನ್ ವೆಂಟಿಲೇಷನ್ ಇರ್ಬೋದು, ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಟಿ ಸ್ಕಿಡ್ ಗ್ರನೈಟ್ ಹಾಕಿದ್ದಾರೆ, SS ರೇಲಿಂಗ್ಸ್ ಟೆಂಪರ್ಡ್ ಗ್ಲಾಸ್ ಇದೆ. ಬನ್ನಿ, ಲೈಟ್ಗಳು ಸ್ಟೇರ್ಕೇಸ್ಗೆಲ್ಲ ಲೈಟ್ಗಳನ್ನ ಕೊಟ್ಟಿದ್ದಾರೆ. ಬ್ಯೂಟಿಫುಲ್, ನನಗೆ ಭಾಳ ಇಷ್ಟ ಆಯಿತು. ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಇದು. ಭಾಳ ಚೆನ್ನಾಗಿರುವಂತಹ ಹ್ಯಾಂಗಿಂಗ್ ಲೈಟ್ಸ್ ಇದೆ. ಮನೇಲಿ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ಸ್ ಇದ್ದಲ್ಲಿ ನಾವು ಟ್ರೆಡ್ಮಿಲ್ ಹಾಕೋಬೇಕು, ಯೋಗ ಮಾಡಬೇಕು, ನಮಗೊಂದು ಸ್ಮಾಲ್ ಜಿಮ್ ರೂಮ್ ಸೆಟಪ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಸ್ನೇಹಿತರೆ ಇಲ್ಲಿ ಸೆಟಪ್ ಮಾಡ್ಕೋಬೋದು. ಯೋಗ ಥರ ಯುಟಿಲೈಸ್ ಮಾಡ್ಕೋತೀರಾ, ಜಿಮ್ ಥರ ಯುಟಿಲೈಸ್ ಮಾಡ್ಕೋತೀರಾ. ಎಷ್ಟು ದೊಡ್ಡದಿದೆ ಅಂತಂದರೆ ನೀವು ಇಲ್ಲೇ ಒಂದು ಲೈಬ್ರರಿ ಮಾಡ್ಕೋಬೋದು. ಅಥವಾ ಮನೇಲಿ ಓದುತ್ತಾ ಇರುವ ಮಕ್ಕಳಿದ್ರೆ ಈಸಿಲಿ ನೀವು ಇಲ್ಲಿ ಸ್ಟಡಿ ಯೂನಿಟ್ನ ಮಾಡ್ಕೋಬೋದು. ಬಹಳ ಚೆನ್ನಾಗಿದೆ, ಭಾಳ ಸ್ಪೇಷಿಯಸ್ ಆಗಿದೆ. ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ನಾನು ಈಗಾಗಲೇ ಹೇಳಿದಂತೆ ನೀವು ಥರ ಬೇಕಾದ್ರೂ ಇದನ್ನು ಯೂಟಿಲೈಸ್ ಮಾಡ್ಕೋಬೋದು. ಬನ್ನಿ, ಈಗ ಇನ್ನೆರಡು ರೂಮ್ಗಳು ಅಂದರೆ ನಾನು ಇವಾಗ ಗ್ರೌಂಡ್ ಫ್ಲೋರಲ್ಲಿ ಒಂದು ಬಾಡಿಗೆ ಮನೆ ತೋರಿಸಿದ್ದೀನಿ, ರೆಂಟ್ ಪರ್ಪಸ್ ಕೊಡ್ಬೋದು, ಈಗಾಗಲೇ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರಿಗೆ ಬಂದೆ, ಅಲ್ಲಿ 2 ಬೆಡ್ರೂಮ್ ತೋರಿಸ್ದೆ. ಈಗ ನಾನು ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿಲಿದ್ದೀನಿ. ಬನ್ನಿ, ವೆಲ್ಕಮ್ ಟು ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿಸ್ ಪ್ರಾಪರ್ಟಿ. ನೋಡಿ, ಭಾಳ ವಿಶಾಲವಾಗಿರುವಂಥ ಮಾಸ್ಟರ್ ಬೆಡ್ರೂಮು. ಕಾಟ್ ಹಾಕಿದ್ದಾರೆ, ಹೆಡ್ ರೆಸ್ಟ್ ಇದೆ, ಸ್ಲೈಡಿಂಗ್ ಡೋರ್ಸ್ ಇರುವಂತಹ ವಾರ್ಡ್ರೋಪ್ ಇದೆ, ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಫ್ಯಾನ್ ಹಾಕಿದ್ದಾರೆ, ಡಬಲ್ ರಾಡ್ ಕರ್ಟನ್ ಇದೆ, ವೆಂಟಿಲೇಟರ್ಗೆ ಮಸ್ಕಿಟೋ ಮೆಶು ಮತ್ತು ಕಿಟಕಿ ಎರಡೂ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ನೋಡಿ, TV ಕ್ಯಾಬಿನೆಟ್ ಇದೆ, TV ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಬನ್ನಿ, ಸಿಂಗಲ್ ಪೀಸ್ ಕಮೋಡ್ ಇದೆ, ಹ್ಯಾಂಡ್ ವಾಶ್ ಇದೆ, ಬಾತಿಂಗ್ ಯೂನಿಟ್ ಕೊಟ್ಟಿದ್ದಾರೆ, ಮೇಲೆ ಸೋಲಾರ್ ಇದೆ. ಇದರ ಹಿಂಭಾಗದಲ್ಲಿ ಏನಿದೆ ಡೋರು, ಈ ಡೋರ್ ಹಿಂಭಾಗದಲ್ಲಿ ನೋಡಿ, ಡೋರ್ ಹಿಂಭಾಗದಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ಪ್ಲಸ್ ನೀವು CCTV ಕ್ಯಾಮ್ರಾ ಅಳವಡಿಸಿದ್ರೆ ನಿಮಗೆ ಎಲ್ಲ ಕಡೆನೂ ನಿಮಗೆ ವ್ಯೂಯಬಲ್ ಸ್ಪೇಸ್ಗಳಿಗೆ ಏನು ಆಪ್ಷನ್ ಬೇಕೋ ಅದನ್ನು ಸಹ ಮಾಡಿದ್ದಾರೆ. ಸೊ ವೆಲ್ಕಮ್ ಟು ರೂಮ್ ನಂಬರ್ 4 ಆಫ್ ದಿಸ್ ವಿಲ್ಲಾ. ಇದು ಸಹ ಅಷ್ಟೇ ನಾಟ್ ಲೆಸ್ ದೆನ್ ಅ ಮಾಸ್ಟರ್ ಬೆಡ್ರೂಮ್. ನೋಡಿ, ನಾನು ಈಸಿಯಾಗಿ ಒಳಗೆ ಎಂಟ್ರಾದೆ, ದೊಡ್ಡದಾಗಿದೆ, ಸ್ಪೇಷಸ್ಸು. ಎಲ್ಲೂ ಸಹ ಈ ಕಟ್ಟು ಅನಿಸ್ತಿಲ್ಲ, ಅಂದರೆ ಕಂಜೆಷನ್ ಅಂತ ಇಲ್ಲ. ಕಾಟ್ ಹಾಕಿದ್ದಾರೆ, ಸ್ಟೋರೇಜ್ ಸ್ಪೇಸ್ ಇದೆ, ಫ್ಯಾನ್ ಇದೆ, ಫಾಲ್ ಸೀಲಿಂಗ್ ನೋಡ್ಬೋದು ನೀವು. ಸೊ ವಾರ್ಡ್ರೋಪ್ ಫುಲ್ ಸೈಜ್ ಇದೆ, ಸ್ಲೈಡಿಂಗ್ ವಾರ್ಡ್ರೋಪು, ಫುಲ್ ಸೈಜ್ ಸ್ಲೈಡಿಂಗ್ ವಾರ್ಡ್ರೋಪ್. ನಾನಿವಾಗ ಐ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಆಲ್ ದ ಪಾರ್ಟ್ಸ್ ಆಫ್ ದಿ ಹೌಸ್. ನನಗೆ ಪರ್ಸ್ನಲ್ ಆಗಿ ವೀಕ್ಷಕರೇ, ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿರುವಂಥದ್ದು ಈ ಪಾರ್ಟ್ ಆಫ್ ದ ಹೌಸ್. ಇಲ್ಲೂ ಸಹ ಅಷ್ಟೇ ನೋಡಿ, ಒಂದು ಮೆಟಲ್ ಡೋರ್ ಕೊಟ್ಟಿದ್ದಾರೆ, ಭಾಳ ಹೆವಿ ಗೇಜ್ ಗ್ರೌಂಡ್ ಫ್ಲೋರ್ ಅಂತ. ಇದು 3ನೇ ಮೆಟಲ್ ಡೋರ್ ನಾನು ಓಪನ್ ಮಾಡ್ತಾ ಇರೋದು. ಬನ್ನಿ, ಇಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಸಂಜೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ನೀವು ಓದಲಿಕ್ಕೆ ಅಥವಾ ಮಕ್ಕಳಿದ್ದರೆ ಆಟ ಆಡಲಿಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಂಗಳೂರು ಹೆಂಚು ಹಾಕಿದ್ದಾರೆ. ಓಕೆ, ಲೈಟಿಂಗ್ಸ್ ನೋಡ್ಬೋದು. ಇಲ್ಲಿ ಒಂದು ಉಯ್ಯಾಲೆ ಸಹ ಹಾಕಿದ್ದಾರೆ. ಸೊ ದಿಸ್ ಈಸ್ ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ನಾನು ನಿಮಗೆ ತೋರಿಸ್ತಾ ಇರೋದು, ನಾನಿರೋದು ಮೈಸೂರು RMP ಲೇಔಟ್, ವಿಜಯನಗರ 2ನೇ ಹಂತದಲ್ಲಿ ಪಕ್ಕದಲ್ಲೇ ಇರುವಂತಹ, ನಾನಿವಾಗ ಖಾಸಗಿ ಬಡಾವಣೆ ಒಳಗಿರುವಂತಹ ಮನೆಯಲ್ಲಿದ್ದೀನಿ. ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ ಇದು. ಬಹಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನಾನು ಈಗಾಗಲೇ ವೀಡಿಯೋದಲ್ಲಿ ಹಲವಾರು ಬಾರಿ ಹೇಳಿದ್ದೀನಿ ಇದನ್ನು. ವರ್ಕ್ಮೆನ್ಶಿಪ್ಪು, ಪ್ಲ್ಯಾನು, ಎಕ್ಸಿಕ್ಯೂಷನ್ನು, ಈ ಮನೆ ಕಟ್ಟೋಕ್ಕೆ ಯೂಸ್ ಮಾಡಿರುವಂತಹ ಮೆಟೀರಿಯಲ್ಗಳು ಒನ್ ಆಫ್ ದಿ ಬೆಸ್ಟ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಯಾಕಂದರೆ ವರ್ಕ್ಮೆನ್ಶಿಪ್ಪು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಾಣಿಸುತ್ತೆ. ಓಕೆ, ಎಲ್ಲೂ ಸಹ ಈ ಮನೇಲಿ ನಾನೆಲ್ಲ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಸರಿ ಸುಮಾರು 4 years ಓಲ್ಡ್ ಪ್ರಾಪರ್ಟಿ ಇದು. ಎಲ್ಲೂ ಸಹ ಅಷ್ಟೇ ಮನೇಲಿ ಕ್ರ್ಯಾಕ್ಗಳಾಗಲಿ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ವಾಟ್ ಯು ಸಿ ಈಸ್ ವಾಟ್ ಯು ಗೆಟ್. ನಾನು ಎಲ್ಲೇ ಥರ ಮ್ಯಾನಿಪುಲೇಟ್ ಮಾಡಿ, ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿ ಸಹ ಮಾಡಿರುವಂತಹ ವಿಡಿಯೋ ಅಲ್ಲ ಸ್ನೇಹಿತರೆ. ಇದನ್ನು ಗಮನಿಸಬೇಕಾಗಿರುವಂಥ ವಿಚಾರ. ನೋಡಿ, ನಾನಿವಾಗ ಈ ಮನೆ ಎಂಟೈರ್ ವಿಡಿಯೋ ನಾನು ನೋಡ್ತೀರಿ. ಎಲ್ಲೂ ಸಹ ನನಗೆ ಮನೆಯಲ್ಲಿ ಕಳಪೆ ಕಾಮಗಾರಿ ಆಗಲಿ, ಕಾಂಪ್ರಮೈಸ್ ಇನ್ ಮೆಟೀರಿಯಲ್ ಆಗಲಿ, ಅಥವಾ ಯಾವುದೇ ಥರ ಮನೇಲಿ ನನಗೆ ಇನ್ನೂ ಈ ಕೆಲಸನ ಮಾಡ್ಬೋದಿತ್ತು, ಇನ್ನೂ ಕೆಲಸ ಪೆಂಡಿಂಗ್ ಇದೆ ಅಂತ ಅನ್ನಿಸ್ಲಿಲ್ಲ.
ಪರಿಪೂರ್ಣವಾಗಿ ಸಂಪೂರ್ಣವಾಗಿ ವಾಸಕ್ಕೆ ಯೋಗ್ಯವಾಗಿರುವಂತಹ ಬಹಳ ಚೆನ್ನಾಗಿ ಮಾಡಿರುವಂಥ ಪ್ಲ್ಯಾನ್ ಮಾಡಿರುವಂಥ ಮನೆ. ಕಮ್, ದಿಸ್ ಇಸ್ ದಿ ಲಾಸ್ಟ್ ಪಾರ್ಟ್ ಆಫ್ ದಿ ಹೌಸ್. ನೋಡಿ, ಲಾಸ್ಟ್ ಫ್ಲೋರ್ ಇರುವಂತಹ ಸೋಲಾರು ಓವರ್ ಹೆಡ್ ಟ್ಯಾಂಕು ಸರ್ವಿಸ್ ಮಾಡಲಿಕ್ಕೆ, ಅದಕ್ಕೆ ಹೋಗಲಿಕ್ಕೆ ಬೇಕಾಗಿರುವಂತಹ ಜಾಗ ಇದು. ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇದು ಸಹ ನೋಡಿ, ಇಲ್ಲೂ ಅಷ್ಟೇ ನೀವು ಗಮನಿಸಬೇಕು, ಮೆಟಲ್ ಡೋರ್ದು ಗೇಜು ಬಹಳ ಸ್ಟ್ರಾಂಗ್ ಆಗಿದೆ, ಬಹಳ ಹೆವಿ ಗೇಜ್ ಹಾಕಿ ಮಾಡಿರುವಂತಹ ಮೆಟಲ್ ಗೇಟ್ ಅದು. ಸೊ ದಿಸ್ ಕಂಪ್ಲೀಟ್ಸ್ ದ ಪ್ರಾಪರ್ಟಿ. ಮೈಸೂರು ವಿಜಯನಗರ 4ನೇ ಹಂತ ಪಕ್ಕದಲ್ಲಿರುವಂತಹ RMP ಬಡಾವಣೆಗೆ ಹೊಂದಿಕೊಂಡಿರುವಂತಹ ಮೂಡ ಅನುಮೋದಿತ ಖಾಸಗಿ ಬಡಾವಣೆಯಲ್ಲಿರುವಂತಹ 40x40 1600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸರಿಸುಮಾರು 40 ಚದರ ಗ್ರೌಂಡ್ ಫ್ಲೋರ್ಲಿ ಒಂದು ಮನೆ, ಮತ್ತು ಮೇಲ್ಗಡೆ 4 ಬೆಡ್ರೂಮ್ ಮನೆ ಇರುವಂತಹ ಕಾರ್ನರ್ ಮನೆ. ಇದು ಸೇಲ್ಗಿರುವಂಥದ್ದು. ಈ ವಿಡಿಯೋನ ಈಗ ನೋಡ್ತಾ ಇದ್ದು ಅಕಸ್ಮಾತಾಗಿ ನಮಗೆ ಈ ಜಾಗ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೂ ಹೇಳಿದ್ದೀನಿ, ನಿಮಗೆ ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 7 ಕಿಲೋಮೀಟರ್ ಒಳಗೆ ಇರುವಂತಹ ಮೂಡ ಅನುಮೋದಿತ ರೆಸಿಡೆನ್ಷಿಯಲ್, ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಇದಕ್ಕೆ ಆದಂತಹ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ, ಖಾತಾ, ಕಂದಾಯ, ಪ್ಲ್ಯಾನ್ ಅಪ್ರೂವಲ್ ಇವೆಲ್ಲವೂ ಇರುವಂತಹ, ಯಾವುದೇ ಥರ ಡಾಕ್ಯುಮೆಂಟ್ಸಲ್ಲಿ ನಿಮಗೆ ತೊಂದರೆ ಇಲ್ಲದೆ ಇರುವಂತಹ ಇದು 4 years ಓಲ್ಡ್ ಪ್ರಾಪರ್ಟಿ ವಿಚ್ ಇಸ್ ಫಾರ್ ಸೇಲ್. ಇದ್ರ ಬಗ್ಗೆ ಅಂದರೆ ಇದನ್ನು ಕೊಳ್ಳಲು ಆಸಕ್ತರು, ನಾವು ಈ ಜಾಗನ ನೋಡಬೇಕು, ಈ ಮನೆ ನೋಡಬೇಕು, ಮನೆ ಎಲ್ಲಿದೆ, ಮನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಮನೇಲಿ ಬ್ಯಾಂಕ್ ಲೋನ್ ಆಗುತ್ತಾ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿರೋರು ದೂರವಾಣಿ ಸಂಖ್ಯೆ ಡಿಸ್ಕ್ರಿಪ್ಷನಲ್ಲಿದೆ. ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಾವು ಉತ್ತರಿಸ್ತೀವಿ. ಇದೇ ಥರ ವಿಡಿಯೋಗಳನ್ನ ತಗೊಂಡು ಮೈಸೂರಿಂದ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕಾಗಿ. ನಾವು ಇದೇ ಥರ ವಿಡಿಯೋಗಳನ್ನ ತಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಇನ್ನೊಮ್ಮೆ ಇನ್ನೊಂದು ವಿಡಿಯೋ, ಇನ್ನೊಂದು ಮನೆಯಿಂದೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.